ನಮಸ್ತೆ ಸ್ನೇಹಿತರೆ, ಟೇಕ್ ಜ್ಞಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು PM ಕಿಸಾನಿನ 22ನೇ ಕಂತಿನ ಲಿಸ್ಟ್ ಬಿಡುಗಡೆಯಾಗಿದೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂದರೆ 22ನೇ ಕಂತಿನ ಹಣ ಅಮೌಂಟ್ ಜಮಾ ಆಗತ್ತಾ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 22ನೇ ಕಂತಿನ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾದ ಸ್ನೇಹಿತರೆ, ಗೂಗಲಿಗೆ ಬಂದು ಫ್ರೂಟ್ಸ್ PM ಕಿಸಾನ್ ಅಂತ ಟೈಪ್ ಮಾಡಬೇಕಾಗತ್ತಾ. ಆ ಥರ ಮಾಡಿದಾಗ ಕೆಳಗಡೆ ಎರಡನೇ ಆಪ್ಷನ್ಸ್ ಇದೆಯಲ್ಲ, ಫ್ರೂಟ್ಸ್ PM ಕಿಸಾನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಕೆಲವೊಂದು ಆಪ್ಷನ್ಸ್ ಬರುತ್ತಾ. PM ಕಿಸಾನ್ ಬಗ್ಗೆ ವರದಿಗಳು, ಸ್ಥಿತಿ ಪರಿಶೀಲಿಸಿ, ಸಂಪರ್ಕಿಸಿ ಅಂತ ಆಪ್ಷನ್ಸ್ ಬರುತ್ತಾ. ಇಲ್ಲಿ ಸ್ನೇಹಿತರೆ ಕೆಳಗಡೆ ವರದಿಗಳಂತಿದೆಯಲ್ಲ, ಅದು ವರದಿಗಳಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವರದಿಗಳಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಕೆಲವೊಂದು ಆಪ್ಷನ್ಸ್ ಬರುತ್ತಾ. ಜಿಲ್ಲಾ ಮಟ್ಟದ ವರದಿ, ಆಮೇಲೆ ಸ್ತ್ರೀಯರ ಘೋಷಣೆ ಪಟ್ಟಿ, ಮತ್ತು ಕೆಳಗಡೆ ಘೋಷಿಸಿದ ರೈತರ ಪಟ್ಟಿ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತಾ. ಕೆಳಗಡೆ ಸ್ನೇಹಿತರೆ ಸೆಲೆಕ್ಟ್ ಡಿಸ್ಟಿಕ್ ಮಾಡ್ಕೋಬೇಕಾಗತ್ತಾ. ಯಾವ ಡಿಸ್ಟಿಕ್ ಇರುತ್ತೋ ಆ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ದು ಯಾವ ತಾಲೂಕು ಇರುತ್ತೋ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ನಿಮ್ದು ಯಾವ ಹೋಬಳಿ ಬರುತ್ತಾ ಆ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಿಮ್ದು ಯಾವ ವಿಲೇಜ್ ಇರುತ್ತೋ ಆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ವೀಕ್ಷಿಸಿ, ಕೆಳಗಡೆ ಆ ಲಿಸ್ಟ್ ಇರುತ್ತೆ ಒಂದು, ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ನೀವು ಚೆಕ್ ಮಾಡಿದಾಗ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಬಂತಂದರೆ ಸ್ನೇಹಿತರೆ, ನಿಮಗೆ 22ನೇ ಕಂತಿನ ಹಣ ಖಂಡಿತವಾಗಿ ಬರುತ್ತೆ. ಒಂದು ವೇಳೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂದರೆ ಸ್ನೇಹಿತರೆ, ನೀವೇನು ಮಾಡಬೇಕಂದ್ರೆ ನೀವು KYC ಮಾಡ್ಕೋಬೇಕಾಗತ್ತಾ. ಮತ್ತು ಅಥವಾ ನೀವು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದರೆ ಆ ಲಿಂಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ನೀವು KYC ಮಾಡಿದಿರಿ, ಲಿಂಕ್ ಎಲ್ಲ ಆಗಿದೆ, ಒಂದು ಅಮೌಂಟ್ ಬರ್ತಾ ಇಲ್ಲ ಅಂದರೆ, ಈ ಲಿಸ್ಟಲ್ಲಿ ಹೆಸರಿಲ್ಲ ಅಂದರೆ ಸ್ನೇಹಿತರೆ, ನಿಮ್ಮ ಸಮೀಪ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಭೇಟಿಯಾಗಿ ಇದರ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬೋದು. PM ಕಿಸಾನಿನ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಅಂದರೆ, ಇನ್ನು ಯಾವುದೇ ಥರ ಇನ್ನೂ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ. ಆದರೆ ಮಾರ್ಚ್ ತಿಂಗಳಲ್ಲಿ ಆಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಆದರೆ ಈ ಸಲ ಯಾರು ನೀವು KYC ಮಾಡಿಲ್ಲ, KYC ಮಾಡ್ಕೊಳ್ಳಿ, ನಿಮ್ಮ ಈ 22ನೇ ಕಂತಿನ ಹಣ ಪಡೆದುಕೊಳ್ಳಿ ಸ್ನೇಹಿತರೆ. ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸ್ನೇಹಿತರೆ, ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.